ವಾಹನವನ್ನ ಚಲಾಯಿಸುವಾಗ ಚಾಲಕನಿಗೆ ತೂಕಡಿಕೆ ಬಂದರೆ ಅಥವಾ ಮಬ್ಬು ಆವರಿಸಿದ್ರೆ ಅಥವಾ ವಾಹನಗಳ ಲೇನ್ ತಪ್ಪಿ ಚಲಾಯಿಸಿದಲ್ಲಿ ತಕ್ಷಣವೇ ಆಡಿಯೋ ಅಥವಾ ವಿಡಿಯೋ ಮೂಲಕ ಅಲರ್ಟ್ ಮಾಡುವಂತಹ ತಂತ್ರಜ್ಞಾನವನ್ನ ಕಡ್ಡಾಯವಾಗಿ ಅಳವಡಿಸುವಂತಹ ವ್ಯವಸ್ಥೆ ಸದ್ಯದಲ್ಲಿಯೇ ಜಾರಿ ಬರಲಿದೆಯಂತೆ. ಹೌದು, ಕೇಂದ್ರ ಮೋಟಾರು ವಾಹನ ನಿಯಮ 1989ಕ್ಕೆ ತಿದ್ದುಪಡಿ ತಂದಿರತಕ್ಕಂಥ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದೆ. ಇದರಲ್ಲಿ ವಾಣಿಜ್ಯ ವಾಹನಗಳ ಅಪಘಾತಗಳನ್ನು ತಡೆಯುವಂತಹ ಉದ್ದೇಶದಿಂದ ರಸ್ತೆ ಸುರಕ್ಷತಾ ಮಾನದಂಡಗಳನ್ನು ಹೆಚ್ಚಳ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸುಧಾರಿತ ಚಾಲಕ ಸಹಾಯ ವ್ಯವಸ್ಥೆ, ಬ್ರೇಕಿಂಗ್ ತಂತ್ರಜ್ಞಾನ ಮತ್ತು ಸುರಕ್ಷತಾ ತಂತ್ರಜ್ಞಾನವನ್ನ ವಾಣಿಜ್ಯ ವಾಹನಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಅಂತ ಉಲ್ಲೇಖಿಸಲಾಗಿದೆಯಂತೆ. ಸದ್ಯ ಭಾರತದಲ್ಲಿ ರಸ್ತೆ ಅಪಘಾತಗಳ ಪ್ರಮಾಣ ಹೆಚ್ಚಾಗ್ತಾ ಇದ್ದು 2022ರಲ್ಲಿ ದೇಶದಾದ್ಯಂತ 4,22,000 ಅಪಘಾತಗಳು ವರದಿಯಾಗಿವೆ. ಸದ್ಯ ಕರ್ನಾಟಕದಲ್ಲಿ ಪ್ರತಿ 2 ಗಂಟೆಗೆ 9 ಅಪಘಾತಗಳಾಗ್ತಾ ಇವೆ. ಇನ್ನು 2022ರಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 39,762 ರಸ್ತೆ ಅಪಘಾತಗಳಾಗಿವೆ. ಇನ್ನು ಈ ಅಪಘಾತಗಳಲ್ಲಿ 25% ಆಕ್ಸಿಡೆಂಟ್ಗಳು ವಾಣಿಜ್ಯ ವಾಹನಗಳಿಂದಲೇ ನಡೀತಾ ಇದೆಯಂತೆ. ಅದರಲ್ಲೂ ಓವರ್ಲೋಡ್ ಆಗಿರ್ಬೋದು, ಕಳಪೆ ರಸ್ತೆ ಹಾಗೆ ನಿಯಮವನ್ನ ಉಲ್ಲಂಘಿಸಿ ಚಾಲನೆ ಮಾಡ್ತಾ ಇರೋದ್ರಿಂದ ಅಪಘಾತಗಳು ಸಂಭವಿಸ್ತಾ ಇವೆ. ಇನ್ನು 20.4% ಅಪಘಾತಗಳು ರಾತ್ರಿ ವೇಳೆ ಚಾಲಕರ ನಿದ್ರೆಯ ಮಂಪರ್ನಲ್ಲೇ ನಡೆದಿದೆಯಂತೆ. ಹೀಗಾಗಿ ಅಪಘಾತಗಳನ್ನ ನಿಯಂತ್ರಿಸುವಂತಹ ಸಲುವಾಗಿ ಕೇಂದ್ರ ಸರ್ಕಾರ ರಸ್ತೆ ಸುರಕ್ಷತಾ ನಿಯಮಗಳನ್ನ ಇನ್ನಷ್ಟು ಬಿಗಿಗೊಳಿಸ್ತಾ ಇದೆ. ಜೊತೆಗೆ 2026 ಏಪ್ರಿಲ್ 1ರಿಂದ ಹೊಸದಾಗಿ ತಯಾರಾಗುವಂತಹ ಎಲ್ಲಾ ಮಾದರಿಯ ವಾಣಿಜ್ಯ ವಾಹನಗಳಲ್ಲಿ ಹೊಸ ಮಾನದಂಡಗಳ ಅನ್ವಯ ಸುರಕ್ಷತಾ ತಂತ್ರಜ್ಞಾನ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಲಾಗ್ತಾ ಇದೆ.